Solve the differential equation and find the particular solution satisfying the given condition. ಇದು ನಮ್ಮ equation, ಇದು ನಮ್ಮ condition. ಇಲ್ಲಿ dy by dx ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ ರೀಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಇದು ರೈಟ್ ಹ್ಯಾಂಡ್ ಸೈಡ್ ಹೋಗುತ್ತಿದ್ದು. ಸೊ ಪೂರ ಎಲ್ಲನೂ ಕ್ಲೀನಾಗಿ ಕೊಟ್ಟಿದ್ದಾರೆ ಅಲ್ವಾ. ನಾವು ಡೈರೆಕ್ಟಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದು. v is equal to y by x ಅಂತ ಹೇಳಿ. ಹಾಗಾಗಿ y is equal to v into x ಆಗುತ್ತಿದ್ದು. ಸೊ ಇಫ್ ಐ ಡಿಫ್ರೆನ್ಷಿಯೇಟ್ with respect to x, ಇಲ್ಲಿ dv by dx ಆಗುತ್ತೆ ಇಂಟು v ಪ್ಲಸ್ v, ಆ್ಯಕ್ಚುಲಿ ಇದು x ಇದು, ಇಂಟು 1. ನೆಕ್ಸ್ಟು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ x ಟೈಮ್ಸ್ ಆಫ್ dv by dx ಪ್ಲಸ್ v ಇಸ್ ಇಕ್ವಲ್ ಟು v ಮೈನಸ್ ಕೊಸೆಕೆಂಡ್ v. ಸೊ ಇವೆರಡು ಕಟ್ ಹಾಕೊಳುತ್ತೆ. ಮತ್ತು ಮುಂದೆ ಇದು ರೀಅರೇಂಜ್ ಮಾಡ್ಕೊತು ಅಂತ ಹೇಳಿದ್ರೆ ಮೈನಸ್ ಆ ಕಡೆನೇ ಇಡ್ತೀನಿ, ಇದು ಕೊಸೆಕೆಂಡ್ v ಆಗುತ್ತಿದ್ದು, ಮೈನಸ್ ಇಲ್ಲೇ ಇರುತ್ತೆ, ಇದು dx by x ಆಗುತ್ತಿದ್ದು. Now we'll integrate both sides. ಸೊ ಇದೇನಾಗುತ್ತಿದ್ದು ಇಂಟಿಗ್ರೇಷನ್ ಆಫ್ ಸೈನ್ ಆಫ್ v dv ಆಗುತ್ತಿದ್ದು ಮೈನಸ್ ಇಂಟಿಗ್ರೇಷನ್ ಆಫ್ dx by x, ಸರಿನಾ? ಸೊ ಇಲ್ಲಿನ ಆನ್ಸರು ಕಾಸ್ ಆಫ್ v ಇಸ್ ಇಕ್ವಲ್ ಟು ಮೈನಸ್ ಲಾಗ್ ಆಫ್ x ಪ್ಲಸ್ ಸಮ್ ಕಾನ್ಸ್ಟೆಂಟ್ c. ಸೊ ಇದನ್ನು ಮೈನಸ್ ಅಂತಲೇ ಬರ್ಕೊತೀನಿ. ಈ ಪೂರ ಎಲ್ಲ ಜೊತೆನೂ -1 ಜೊತೆ ಮಲ್ಟಿಪ್ಲೈ ಮಾಡೋಣ. ಸೊ ಇಲ್ಲಿ ಕಾಸ್ ಆಫ್ v ಇಸ್ ಇಕ್ವಲ್ ಟು ಲಾಗ್ ಆಫ್ x ಪ್ಲಸ್ c ಆಗುತ್ತೆ. ಹಾಂ, c ಕಂಡುಹಿಡಿಯೋದಕ್ಕೆ ಇಲ್ಲಿ ಇರೋವಂಥ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. y ಇಸ್ ಇಕ್ವಲ್ ಟು 0, x ಇಸ್ ಇಕ್ವಲ್ ಟು 1 ಅಂಥೇಳಿ. ಸೊ ಸಬ್ಸ್ಟಿಟ್ಯೂಟಿಂಗ್ ಮೊದಲೇದಾಗಿ v ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದೇ ಮರುತ್ತೆ. ಸೊ ಕಾಸ್ ಆಫ್ y ಬೈ ಎಕ್ಸ್ ಇಸ್ ಇಕ್ವಲ್ ಟು ಲಾಗ್ ಆಫ್ x ಪ್ಲಸ್ c ಕಂಡ್ರು. ಸೊ ಲೆಟ್ ಸಬ್ಸ್ಟಿಟ್ಯೂಟ್. y is equal to 0, x is equal to 1. So cos of 0 is equal to log of 1 plus 0. ಇದು 0 ಆಗುತ್ತೆ, ಇದು 1 ಆಗುತ್ತೆ. ಸೊ c is equal to 1 which can be written as log of e to the base e. ಈ ರೂಲ್ ಪ್ರಕಾರ log of b to the base b is 1. ಈ ರೂಲ್ ಪ್ರಕಾರ log of 1 to any base is 0. ಹಾಗಾಗಿ ಇದನ್ನು 0 ಅಂತ ಬರ್ತೀನಿ, ಸರಿನಾ? ಸೊ ಕೊನೆಯದಾಗಿ therefore we have cos of y by x is equal to log of x plus log e ಅಂತ ಹೇಳಿದ್ರೆ log x into e. ಸೊ ಇದೆ ನಿಮ್ಮ ಉತ್ತರ, ಅಷ್ಟೇ. ಹಾಂ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.